ಹೃದ್ರೋಗ ಹೆಚ್ಚಿನ ವೆಚ್ಚ ಭರಿಸುವ ಕಾಯಿಲೆ. ಬಡ ಮಧ್ಯಮ ವರ್ಗದವರಿಗಂತೂ ಇದು ಚಿಕಿತ್ಸೆಗೆ ಎಟಕದ ಕಾಯಿಲೆ. ಇದೀಗ ಮಂಗಳೂರಿನ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಹೃದ್ರೋಗ ಚಿಕಿತ್ಸೆ ಆರಂಭವಾಗಿದ್ದು ಬಡವರಿಗೆ ಇದು ವರದಾನವೆನಿಸಿದೆ. ಬೆಂಗಳೂರಿನ ಸಿ.ವಿ. ರಾಮನ್ ಜನರಲ್ ಆಸ್ಪತ್ರೆ ಬಳಿಕ ವೆನ್ಲಾಕ್ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಹೃದ್ರೋಗ ಚಿಕಿತ್ಸೆ ಆರಂಭಗೊಂಡಿದೆ. ನಮಸ್ಕಾರ, ನಾನು ಡಾಕ್ಟರ್ ಶಿವಪ್ರಕಾಶ್, ಡಿಸ್ಟ್ರಿಕ್ಟ್ ಸರ್ಜನ್ ಅಂಡ್ ಸೂಪರಿಂಟೆಂಡೆಂಟ್ ಆಫ್ ವೆನ್ಲಾಕ್ ಆಸ್ಪತ್ರೆ. ಇತ್ತೀಚೆಗೆ ಮಾನ್ಯ ಆರೋಗ್ಯ ಸಚಿವರು ಸೆಪ್ಟೆಂಬರ್ 21ರಂದು ನಮ್ಮ ಕ್ಯಾತ್ ಲ್ಯಾಬ್ ಉದ್ಘಾಟನೆ ಮಾಡ್ತಾರೆ. ಅದು KMC ಇಂದ ನಮಗೆ ಎಕ್ವಿಪ್ಮೆಂಟ್ಸು ಮತ್ತು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಸಪ್ಲೈ ಮಾಡಿದರೆ ಒಂದು 5 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಆಗಿದೆ ಅಂತ ಹೇಳ್ತಾರೆ. ಮತ್ತೆ ಮ್ಯಾನ್ ಪವರ್, ಡಾಕ್ಟರ್ಸ್, ಕಾರ್ಡಿಯಾಲಜಿಸ್ಟ್ಗಳು, ಟೆಕ್ನಿಷಿಯನ್ಸ್, ನರ್ಸಿಂಗ್ ಆಫೀಸರ್ಸ್ ಮತ್ತೆ ಇತರ ಸಿಬ್ಬಂದಿಗಳನ್ನು ಕೂಡ KMC ಅವರೇ ಒದಗಿಸ್ಕೊಟ್ಟಿದ್ದಾರೆ. ನಮ್ಮ ಕಡೆಯಿಂದ ವೆನ್ಲಾಕ್ ಆಸ್ಪತ್ರೆಯಿಂದ ಅಥವಾ ಸರ್ಕಾರದಿಂದ ಏನಂದ್ರೆ ಅದಕ್ಕೆ ಬೇಕಾದ ಟೆಂಟ್ಗಳು ಮತ್ತೆ ಬೇರೆ ಕನ್ಸ್ಯೂಮರ್ಸ್, ಡ್ರಗ್ಸ್ ಇದನ್ನೆಲ್ಲ ನಾವು ತರಿಸ್ಕೊಡ್ತೀವಿ. ಅದು ಸುಮಾರು 10-15 ಕೋಟಿ ವರ್ಷಕ್ಕಾಗುತ್ತೆ ಅಂತ ಒಂದು ಅಂದಾಜು ಮಾಡಿದ್ದೀವಿ. ಅದು ಕೂಡ ಒಂದು ಹೆಚ್ಚಿನ ಖರ್ಚು ವೆಚ್ಚ ಆಗುತ್ತೆ. ಸೊ ಈಗ ನಾವು ಆಂಜಿಯೋಪ್ಲಾಸ್ಟಿ 29ನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ವಿ. ಆಂಜಿಯೋಪ್ಲಾಸ್ಟಿನ ಈಗಾಗಲೇ ಒಂದು 28 ಕೇಸ್ ಆಗಿದೆ. ಆಂಜಿಯೋಪ್ಲಾಸ್ಟಿ 2 ಸೇರಿ. BPL ಕಾರ್ಡಿಗೆ ಉಚಿತ ಇದು, ಯಾವುದೇ ಹಣ ಖರ್ಚು ಮಾಡ್ಬೇಕಂತ ಏನಿಲ್ಲ. BPL ಕಾರ್ಡು, ಆಧಾರ್ ಕಾರ್ಡ್ ಇದ್ರೆ ಸಾಕು. ಮತ್ತೆ ಆಂಜಿಯೋಗ್ರಾಮಿಗೆ ಅವರು ಯಾವುದೇ ABRPL ಕೋಡ್ ಇಲ್ಲದೆ ಇರೋದ್ರಿಂದ ಒಂದು 5,000 ರೂಪಾಯಿ ಖರ್ಚ್ಕೊಳ್ತೀವಿ. ಅದ್ರ ಬಗ್ಗೆ ಕೂಡ ನಾವು ಮುಂದೆ ಚರ್ಚೆ ಮಾಡ್ತೀವಿ. ಏನಾದರೂ ಸಹಾಯ ಮಾಡ್ಲಿಕ್ಕೆ ಆಗುತ್ತಾ ಅಂತ, ಅದನ್ನು ಕೂಡ ಬಿಡ್ಲಿಕ್ಕೆ ಆಗುತ್ತಾ ಅಂತ ಅದನ್ನು ಕೂಡ ಒಂದು ಚರ್ಚೆ ಮಾಡಿ ಅದನ್ನ ಒಂದು ಹಂತಕ್ಕೆ ತಗೊಂಡ್ಬರೋ ಒಂದು ಅವಕಾಶ ಇದೆ. ಹೀಗೆ ನಾವು APL ಮತ್ತು BPL ಮತ್ತೆ APL ಕಾರ್ಡಿಗೆ ಆಂಜಿಯೋಗ್ರಾಮಿಗೆ ಮತ್ತೆ 7,000 ಖರ್ಚ್ಕೊಳ್ತೀವಿ. ಸೊ ಹೀಗೆ ಅದನ್ನ ರನ್ ಮಾಡ್ತೀವಿ. ಇದನ್ನ ಸರಾಗವಾಗಿ ಇದನ್ನ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ನಮ್ಮ ಅಲ್ಲಿ ಡ್ರಗ್ಸ್, ಕನ್ಸ್ಯೂಮರ್ಸ್ ಎಲ್ಲ ಅದನ್ನ ಕಾಲಕ್ಕೆ ಒದಗಿಸ್ಕೊಳ್ತಾ ಬರುತ್ತೆ. ಅದೊಂದು ಚಾಲೆಂಜಿಂಗ್, ಯಾಕಂದ್ರೆ ಇದು ವೆರಿ ಸೆನ್ಸಿಟಿವ್. ಸಡನ್ ಆಗಿ ನಿಂತರೂ ಕೂಡ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾವು ಈ ಟೆಂಡರ್ ಮುಖಾಂತರ ಅದನ್ನೆಲ್ಲ ಪರ್ಚೇಸ್ ಮಾಡ್ತೀವಿ. ಇದಕ್ಕೆ ನಮಗೆ ಜನಪ್ರತಿನಿಧಿಗಳು, ಜಿಲ್ಲಾಡಳಿತ ಮತ್ತೆ ನಮ್ಮ ಮೇಲಧಿಕಾರಿಗಳು ಇದೆಲ್ಲ ಸಹಕಾರ ಮಾಡಿದ್ದಾರೆ. ಮತ್ತೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗ, ಕಚೇರಿ ಇರ್ಬೋದು, ಫಾರ್ಮಸಿ ಇರ್ಬೋದು, ನಮ್ಮ ನರ್ಸಿಂಗ್ ಆಫೀಸರ್ಸ್, ಇತರೆ ಸಪೋರ್ಟಿಂಗ್ ಸ್ಟಾಫ್ ಇರ್ಬೋದು, ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಯಾಕಂದ್ರೆ ಇದು 5-6 ವರ್ಷದ ಹಿಂದೆನೇ ಆಗ್ಬೇಕಿತ್ತು. ಈ ತರ ಚಿಂತನೆ ಇತ್ತು. ಒಂದು ಮೆಡಿಸಿನ್ ಬ್ಲಾಕ್ ಅಲ್ಲಿ ಒಂದು ಕ್ಯಾತ್ ಲ್ಯಾಬ್ ಅಂತಾನೆ ಒಂದು ಹಾಲ್ ಇಟ್ಟಿದ್ದು ನಾನು ಮೊದಲು ಇದ್ದಾಗ. ಸೊ ಅದು ಕಾರಣಾಂತರದಿಂದ ಆಗ್ಲಿಲ್ಲ. ಈಗ ನಾವು ಅದನ್ನು ಸ್ಪೀಡ್ ಅಪ್ ಮಾಡಿ, ಈಗ ರೀಸೆಂಟ್ ನಾನು ಬಂದ್ಮೇಲೆ ಕೇಳ್ಕೊಂಡಾಗ, KMC ಅವರು ಮಾಡಿದಾಗ ಕೇಳ್ಕೊಂಡಾಗ ಅದನ್ನ ನಾವು ತುಂಬ ಸ್ಪೀಡ್ ಅಪ್ ಮಾಡಿ ಅದನ್ನ ಉದ್ಘಾಟನೆ ಮಾಡಿಕೊಟ್ಟು ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ತಿದ್ವಿ. ಅದು ಬಡವರಿಗೆ ತುಂಬಾ ಅನುಕೂಲ ಆಗಿದೆ. ಬಡವರಿಗೆ ಏಕದಮ್ BPL ಕಾರ್ಡ್ ಇದ್ದವರಿಗೆ ಉಚಿತ, APL ಕಾರ್ಡ್ ಮಧ್ಯಮ ವರ್ಗದವರಿಗೂ ಕೂಡ ಒಂದು ಕಡಿಮೆ ದರದಲ್ಲಿ ಆಂಜಿಯೋಪ್ಲಾಸ್ಟಿ ಆಗುತ್ತೆ ಅನ್ನೋದು ಹೇಳಲಿಕ್ಕೆ ಇಷ್ಟಪಡ್ತೀನಿ. KMC ಆಸ್ಪತ್ರೆ ವತಿಯಿಂದ ನಮ್ಮ ಸಮಗ್ರ ತಂಡ, ನಾನು ವಿಭಾಗ ಪ್ರಮುಖ ಡಾಕ್ಟರ್ ನರಸಿಂಹಪೈ, ಡಾಕ್ಟರ್ ವಿಜಯ್ ಮತ್ತು ಡಾಕ್ಟರ್ ಶೋಧನ ಐತಾಳ್, ನಾವು 3 ಜನ ಸೇರಿಕೊಂಡು ಈ ಚಿಕಿತ್ಸೆಯನ್ನು ರೋಗಿಗಳಿಗೆ ಒದಗಿಸ್ತಾ ಇದ್ದೀವಿ. ಇದರ ಜೊತೆಗೆ ಸಮಗ್ರ ನರ್ಸಿಂಗ್ ವ್ಯವಸ್ಥೆ ಮತ್ತು ಈ ಕ್ಯಾಥ್ಲಾಬಿಕ್ಕೆ ಬೇಕಾಗುವಂತಹ ಈ ಟೆಕ್ನಿಷಿಯನ್ಸ್, ಅದು ಕೂಡ KMC ಆಸ್ಪತ್ರೆ ವತಿಯಿಂದ ಈ ವೆನ್ಲಾಕ್ ಆಸ್ಪತ್ರೆಯಲ್ಲಿ ನಾವು ನಡೆಸ್ತಾ ಇದ್ದೀವಿ. ಸಾರ್ವಜನಿಕರ ದೃಷ್ಟಿಯಿಂದ ಇದೊಂದು ಸುವರ್ಣ ಅವಕಾಶ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಒಂದು ಡಿಸ್ಟ್ರಿಕ್ಟ್ ಆಸ್ಪತ್ರೆಯಲ್ಲಿ ಈ ರೀತಿಯ ಉನ್ನತ ಸೇವೆ ನಮ್ಮ ಇಡೀ ರಾಜ್ಯದಲ್ಲಿ ಇರುವಂತದ್ದು ಕೇವಲ 2 ಕಡೆ ಮಾತ್ರ. ಮತ್ತು ಈ ಭಾಗದ ಜನರಿಗೆ ಹಲವಾರು ವರ್ಷಗಳ ಬೇಡಿಕೆ ಇತ್ತು. ಯಾಕಂತ ಹೇಳಿದ್ರೆ ಈ ಆರ್ಥಿಕ ಪರಿಸ್ಥಿತಿಯಿಂದ ಹೃದ್ರೋಗ ತಪಾಸಣೆ, ಹೃದ್ರೋಗ ಚಿಕಿತ್ಸೆಗೆ ಅಡ್ಡಿ ಬರಬಾರ್ದು ಅಂತ ನಮ್ಮ ಧ್ಯೇಯ ಇತ್ತು. ಅದೇ ರೀತಿ KMC ಆಸ್ಪತ್ರೆ ವತಿಯಿಂದ ಇದಕ್ಕೆ ಸಮಗ್ರವಾದ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಸುಮಾರು 5 ಕೋಟಿ ವೆಚ್ಚದಲ್ಲಿ ಕ್ಯಾತ್ ಲ್ಯಾಬ್ ಮತ್ತು ಅದರ ಇಂಟೀರಿಯರ್ಸ್ ಮತ್ತು ಸ್ಟಾಫ್. ಯಾಕಂತ ಹೇಳಿದ್ರೆ ಖಾಲಿ ಪರಿಕರಗಳನ್ನು ಕೊಟ್ಟರೆ ಸಾಕಾಗುದಿಲ್ಲ, ಅದನ್ನು ನಿರ್ವಹಿಸುವಂತಹ ವ್ಯವಸ್ಥೆ ಕೂಡ ಬೇಕು. ಯಾಕಂತ ಹೇಳಿದ್ರೆ ಈ ವ್ಯವಸ್ಥೆ ಮುಂದುವರಿಸಿ ಹೋಗಬೇಕು. ಹಲವಾರು ವರ್ಷಗಳಿಗೆ ಇದೊಂದು ಮಾದರಿಯಾಗಿ ನಿಲ್ಬೇಕು ಅಂತ ಉದ್ದೇಶದಿಂದ, ಕಂಟಿನ್ಯೂಟಿ ಅಂತ ಏನಿದೆ ಅದು ಮುಂದುವರಿಬೇಕು ಎಂಬ ಉದ್ದೇಶದಿಂದ ಸಮಗ್ರವಾದ ಈ ವ್ಯವಸ್ಥೆಯನ್ನು ವೆನ್ಲಾಕ್ ಆಸ್ಪತ್ರೆಯಲ್ಲಿ ಮಾಡಿದ್ದೇವೆ. ಈಗ ಇದಕ್ಕೆ ಅಗತ್ಯವಿರುವಂತಹ ಸ್ಟೆಂಟ್ಗಳು ಮತ್ತು ಡಿಸ್ಪೋಸೇಬಲ್ ಐಟಮ್ಸ್ ಅಥವಾ ನಾವೇನು ಮೆಟೀರಿಯಲ್ಸ್ ಹೇಳ್ತೀವಿ, ಇದು ಸರ್ಕಾರದ ವತಿಯಿಂದ ಪೂರೈಕೆ ಆಗ್ತಾ ಉಂಟು.
ಯಾಕಂತ ಹೇಳಿದ್ರೆ ಎರಡೂ ಕೂಡ ಅತ್ಯವಶ್ಯಕ. ಸರ್ಕಾರದಿಂದ ಈ ಮೆಟೀರಿಯಲ್ಸ್ ಸ್ಟೆಂಟ್ ಪೂರೈಕೆ ಆಗದಿದ್ರೆ ನಮಗೆ ಚಿಕಿತ್ಸೆಯನ್ನು ಮುಂದುವರಿಸಲಿಕ್ಕೆ ಕಷ್ಟ ಆಗ್ತದೆ. BPL ರೋಗಿಗಳಿಗೆ ಸಂಪೂರ್ಣವಾಗಿ ಉಚಿತ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಖಾಲಿ ಆಂಜಿಯೋಗ್ರಾಮ್ ಮಾತ್ರ ಆದ್ರೆ 5,000 ರೂಪಾಯಿಯನ್ನು ಕಲೆಕ್ಟ್ ಮಾಡಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಮೆಟೀರಿಯಲ್ಸ್ ಇದು ಕಾಸ್ಟ್ ಇದೆ, ಇದರಲ್ಲಿ ಏನು ಲಾಭ ಮಾಡುವ ಉದ್ದೇಶ ಯಾರಿಗೂ ಇಲ್ಲ. KMC ಆಸ್ಪತ್ರೆ ವತಿಯಿಂದ, ವೆನ್ಲಾಕ್ ವತಿಯಿಂದ ಸಾರ್ವಜನಿಕರಿಗೆ ಏನು ಉಪಯೋಗ ಆಗಲಿ ಎಂಬ ಉದ್ದೇಶದಿಂದ ಈ ಮಿನಿಮಮ್ ಅಮೌಂಟ್ ಅನ್ನು ನಾವು ಒಟ್ಟು ಮಾಡ್ತಾ ಇದ್ದೀವಿ. ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಅಲ್ಲ, ಅಕ್ಕಪಕ್ಕದ 8 ಜಿಲ್ಲೆಯ ರೋಗಿಗಳಿಗೂ ಇದು ವರದಾನವಾಗಲಿದೆ ಅಂತ ನನಗೆ ಕಾಣ್ತಾ ಉಂಟು. ಯಾಕಂತ ಹೇಳಿದ್ರೆ ಇಷ್ಟವರೆಗೆ ಸಾರ್ವಜನಿಕರಿಗೆ ಸಂಪೂರ್ಣ ಮಾಹಿತಿ ಗೊತ್ತಿಲ್ಲದಿರಬಹುದು, ಬಟ್ ಆದ್ರೂ ಹುಡುಕಾಡಿಕೊಂಡು ಇಲ್ಲಿ ಬರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಹೃದಯ ರೋಗ ಸಂಪೂರ್ಣವಾಗಿ ಕ್ಲಪ್ತ ಸಮಯದಲ್ಲಿ ಪರೀಕ್ಷೆ ಮಾಡಿದರೆ ಅದಕ್ಕೆ ಚಿಕಿತ್ಸೆ ಕೊಟ್ಟರೆ ಗುಣಪಡಿಸುವಂತಹ ಕಾಯಿಲೆ, ಇದು ಬೇರೆ ಕಾಯಿಲೆಗಳಾಗಿ ಅಲ್ಲ. ಸೊ ಆ ಕಾರಣದಿಂದ ಈ ಮಾಹಿತಿಯನ್ನು ನೀವು ಸಾರ್ವಜನಿಕರಿಗೆ ತಲುಪಿಸಿ ಆದಷ್ಟು ಈ ಬಡವರು ಬಂದು ಈ ವ್ಯವಸ್ಥೆಯ ಉಪಯೋಗವನ್ನು ಪಡಿಬೇಕು ಅಂತ ನಮ್ಮೆಲ್ಲರ ಧ್ಯೇಯ ಉದ್ದೇಶ.